ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಬುಧವಾರ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ತಿಂಡಿಗೆ ಒಂದು ಹೆಲ್ದಿಕರವಾದ ದೋಸೆ ಮತ್ತು ಅದಕ್ಕೆ ವೆಜ್ ಕರಿ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಜೊತೆ ಮಾತಾಡಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಡೈರೆಕ್ಟ್ ತಿಂಡಿ ಮಾಡೋದ್ರಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮದೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಮಿಕ್ಸ್ ವೆಜಿಟೇಬಲ್ಸ್ ಕರಿ ಮಾಡ್ತಾ ಇದ್ದೀನಿ. ಅದಕ್ಕೇ ಎಲ್ಲನೂ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನನಗೆ ಸ್ವಲ್ಪ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ, ನನಗೊಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನಿವಾಗ ಆಗಿದ್ದಷ್ಟು ಒನ್ ಡೇ ಬಿಟ್ಬಿಟ್ಟು ಒನ್ ಡೇ ಏನಾದರೂ ವ್ಲಾಗ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಒಂದು ಚಿಕ್ಕ ಮಿನಿ ವ್ಲಾಗ್ ಆದರೂ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ವೀಡಿಯೋಸು ಪೆಂಡಿಂಗ್ ಇದೆ, ಆದ್ರೂ ನನಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇದು ಗುರುವಾರ ವ್ಲಾಗ್ ಮಾಡಿರೋದು. ಇವತ್ತು ಬಂದುಬಿಟ್ಟು ಶುಕ್ರವಾರ ಅಂತ ಇದ್ದೀನಿ. ಶನಿವಾರ ಬೆಳಿಗ್ಗೆನೇ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ಅಪ್ಲೋಡ್ ಮಾಡಬೇಕು ಅಂತೇಳಿ ಇವತ್ತೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಗುರುವಾರನ ಅಂಥೇಳಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ, ಸಾರಿ. ಇವತ್ತು ಬುಧವಾರದ ವ್ಲಾಗ್. ನಾನೆಲ್ಲಾದರೂ ಗುರುವಾರ ಅಂದರೆ ಕ್ಷಮಿಸಿರಿ. ಹಾಗೆ ನಾನೇನಾದರೂ ಸೆಂಟೆನ್ಸು ಮಿಸ್ ಆಗಿ ನಿಮಗೇನಾದರೂ ಬೇರೆ ವರ್ಡ್ಸ್ ಹೇಳಿದ್ರೇನು ನನಗೆ ಕ್ಷಮೆ ಇರಲಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಅದೇ ಥರ ವ್ಲಾಗ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ. ಇವತ್ತು ನಾನು ತರಕಾರಿ ಸಾಗು ಮಾಡೋಣ ಅಂದ್ಕೊಂಡು ಅದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಆಮೇಲೆ ಬಟಾಣಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ, ಈರುಳ್ಳಿ, ಕಾಯಿ ತುರಿ, ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಈ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಿಮಗೆ ತೋರಿಸಿದ್ನಲ್ವ, ಅದೆಲ್ಲ ಇವಾಗ ನಾನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಅದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನಿಮಗೆ ಸಾಂಬಾರು ಪುಡಿ ಇಲ್ಲ ಅಂದರೆ ಮಾಮೂಲಿ ಧನಿಯಾ ಪುಡಿ ನೀವೇನು ಸಾಂಬಾರಿಗೆಲ್ಲ ಹಾಕ್ಕೋತೀರಲ್ಲ ಅದೇ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಡಿ. ಜಸ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ತೀವಲ್ಲ, ಫ್ರೈ ಮಾಡ್ತೀವಲ್ಲ, ಆವಾಗಲೇ ನೀವು ಸಾಂಬಾರು ಪುಡಿ ಹಾಕ್ಕೋಬೋದು. ಇವಾಗ ನಾನು ಕುಕ್ಕರಲ್ಲಿ ಮಾಡೋಣ ಅಂಥೇಳಿ ಅದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊತಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ನಾನು ಹೆಚ್ಚಿರುವಂತಹ ಈರುಳ್ಳಿ, ನೀವು ಟೊಮಾಟೋನು ಕಟ್ ಮಾಡಿ ಹಾಕ್ಕೋಬೋದು. ನೀವೇ ಸ್ವಲ್ಪ ಹುಳಿ ತಿಂತೀರಾ ಅಂದರೆ ನೀವು ಟೊಮೊಟೊನೂ ಕಟ್ ಮಾಡಿಬಿಟ್ಟು ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೋಬೋದು. ಅದು ಥರ ಮಾಡಿಕೊಂಡು ನೋಡಿ. ನಾನು ಮಾಡ್ತಾ ಇದ್ದೀನಲ್ವ ವೆಜ್ ಕರಿ, ಅದೇ ಥರ ನೀವೂ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಇದಕ್ಕೆ ಇವತ್ತು ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಒಂದು ದಿವಸ ಮುಂಚೆನೇ ನೆನೆ ಹಾಕಿದ್ದೆ. ಅದು ತೋರಿಸೋಣ ಅಂದ್ಕೊಂಡೆ, ವೀಡಿಯೋ ಮಾಡೋಣ ಅಂದ್ಕೊಂಡೆ, ಮರ್ತೋದೆ. ಅದಕ್ಕೆ ನಾನು ಅದು ವ್ಲಾಗೇ ಮಾಡಿಲ್ಲ. ಅಂದರೆ ನಾನು ವ್ಲಾಗ್ ಮಾಡಿರ್ಕಿಲ್ಲ, ಬುಧವಾರ ವ್ಲಾಗೇ ಮಾಡಿಲ್ಲ. ಅದಕ್ಕೇ ಅದು ತೋರ್ಸೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ನಾನು ಎಲ್ಲನೂ ಒಂದೊಂದು ಚಿಕ್ಕ ಬಟ್ಲಲ್ಲಿ ಎಲ್ಲನೂ ಒಂದೊಂದು ಕಾಳು, ನಿಮ್ಮ ಮನೇಲಿ ಯಾವುದು ಒಣ ಕಾಳು ಇರುತ್ತಲ್ವ ಅದೆಲ್ಲ ಹಾಕಿ ಒಂದು ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ನೆನೆ ಹಾಕಿದ್ದೆ. ನೆನೆ ಹಾಕ್ಬಿಟ್ಟು ಆಮೇಲೆ ಬೆಳಿಗ್ಗೆ ಮಾಮೂಲಿ
ದೋಸೆಗೆ ನೆನೆ ಹಾಕ್ತೀವಲ್ವ ಆವಾಗಲೇ ನೆನೆ ಹಾಕಿಬಿಟ್ಟು ಆಮೇಲೆ ಸಂಜೆ ನಾನು ರುಬ್ಬಿಟ್ಟಿದ್ದೆ. ನಿಮ್ಮ ಹತ್ರ ಟೈಮ್ ಇಲ್ಲ, ನಿಮಗೆ ಅಷ್ಟೊಂದು ಇದು ಬೆಳಿಗ್ಗೆ ಟೈಮ್ ಇದ್ದಕ್ಕೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ ಅಂದರೆ ನೀವು ಸಂಜೆನೇ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆನೇ ಆಲ್ಮೋಸ್ಟ್ ಬೆಳಿಗ್ಗೆ ಇವಾಗ ಮಾಡ್ತೀವಿ 1 ಅವರ್ ಇದೆ ಅಂದರೆ ಎದ್ದ ತಕ್ಷಣ ರುಬ್ಬಿ ಇಟ್ಬಿಡಿ, ಉಪ್ಪು ಹಾಕ್ಬಿಟ್ಟು ಕಲಿಸಿ ಇಟ್ಬಿಡಿ. ಆಮೇಲೆ ತಕ್ಷಣಕ್ಕೂ ಮಾಡ್ಕೋಬೋದು, ಅದು ಟೇಸ್ಟ್ ಆಗುತ್ತೆ. ಇದು ಒಂಥರ ಟೇಸ್ಟ್ ಆಗುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸೂಪರಾಗಿ ಹೋಗುತ್ತೆ. ನೀವು ಅದೇ ಥರನೂ ಮಸಾಲೆ ದೋಸೆ ಥರನೂ ಎಷ್ಟು ತೆಳ್ಳಗೆ ದೋಸೆ ಹಾಕೋತೀವೋ ಅಷ್ಟು ತೆಳ್ಳಗೆ ದೋಸೆ ಆಗುತ್ತೆ. ನಾನು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್. ನಾನಿವಾಗ ಈ ಕರಿಗೆ ಎಲ್ಲ ಮಿಕ್ಸಿ ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಗಟ್ಟಿ ಬೇಕಾದರೆ ನೀವು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ. ಮತ್ತು ಅದು ಸ್ವಲ್ಪ ಕಾಯಿ ಹಾಕೋರೋದ್ರಿಂದ ಅದು ಗಟ್ಟಿ ಆಗುತ್ತೆ ಕರಿ ಅಂಥೇಳಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಅದು ಇವಾಗ ಒಂದು 2 ವಿಷಲ್ ಮಾಡ್ಕೊತೀನಿ ಅಷ್ಟೇ, ಜಾಸ್ತಿ ಏನು ವಿಷಲ್ ಮಾಡೋದಿಲ್ಲ. ಯಾಕಂದರೆ ನಾನು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿದಾಗ ಮಾಡ್ಕೊಂಡಿದ್ನಲ್ವ, ಅದಕ್ಕೇ ಅದು 2 ವಿಷಲ್ ಮಾಡ್ಕೊತೀನಿ. ಅದು ವಿಷಲ್ ಆಗೋ ತನಕ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂದರೆ ಇವಾಗ ಸೆಕೆ ಅಲ್ವಾ, ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ದೋಸೆ ಆಗಲಿ ಇಡ್ಲಿ ಆಗಲಿ ಚೆನ್ನಾಗಿ ಉಬ್ಬು ಬರುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನಿದು ಒಂದೇ ಟೈಮ್ ಮಾಡ್ತಾ ಇರೋದು. ಈ ಥರ ಎಲ್ಲ ಕಾಳು ಎಲ್ಲ ಹಾಕಿದಾಗ ಸಡನ್ಲಿ ಒಂದೇ ಟೈಮ್ ಮಾಡ್ಕೊಳ್ಬೇಕು, ಯಾಕಂದರೆ 2 ಟೈಮ್ ಮಾಡಿಕೊಂಡ್ರೆ ಅದು ಎಲ್ಲ ಮಿಕ್ಸ್ ಕಾಳಾಗಿರೋದ್ರಿಂದ ಹುಳಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದಲ್ವ. ಅದಕ್ಕೇ ಆಗಿದಷ್ಟು ಒಂದೇ ಟೈಮ್ಗೆ ಆಗೋಕ್ಕೆ ನೀವು ಮಾಡ್ಕೊಳ್ಳಿ. ದೋಸೆನಾದರೂ ಮಾಡ್ಬೋದು, ಪಡ್ಡುನಾದರೂ ಮಾಡ್ಬೋದು. ಪಡ್ಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಾನಿವಾಗ ಎಲ್ಲ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಅದಕ್ಕೆ ನಾನಿವಾಗ ಉಪ್ಪು ಹಾಕ್ಕೊಂಡು ಇಟ್ಕೊತೀನಿ. ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಯಾವ್ಯಾವ ಕಾಳು ಹಾಕಿದ್ದೀನಿ ಅಂದರೆ 1 ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೆ, 1/4 ಬಟ್ಲು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಮೆಂತೆ, ಆಮೇಲೆ ಒಂದು ಅರ್ಧ ಬಟ್ಲು ಅಕ್ಕಿಗೆ 1 ಬಟ್ಲು ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಅರ್ಧ ಬಟ್ಲು ಹೆಸ್ರು ಕಾಳು, ಅರ್ಧ ಬಟ್ಲು ಹೆಸ್ರು ಬೇಳೆ, ಆಮೇಲೆ ಇದು ಮೂಂಗ್ ದಾಲ್ ಅಂತಾರಲ್ಲ ಕೆಂಪು ಬೇಳೆ ಇರ್ತದಲ್ವ ಅದು ಹಾಕ್ಕೊಂಡಿದ್ದೇನೆ. ಅಳಸುಂಡೆ ಕಾಳು, ಅಳಸುಂಡೆ ಕಾಳು ಇರುತ್ತಲ್ವ ಅದು ಹಾಕ್ಕೊಂಡಿದ್ದೀನಿ. ಅಷ್ಟೇ ಹಾಕ್ಕೊಂಡಿರೋದು. ಅಷ್ಟು ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ನೆನೆಸಿಬಿಟ್ಟು ನಾನು ಇದಕ್ಕೆ ಅವಲಕ್ಕಿ ಏನೂ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ನೀವು ಅವಲಕ್ಕಿನೂ ಹಾಕ್ಕೊಳ್ಳಿ, ಅದು ತುಂಬ ಟೇಸ್ಟ್ ಆಗುತ್ತೆ. ನಾನು ಅವಲಕ್ಕಿ ಏನೂ ಹಾಕ್ಕೊಂಡಿಲ್ಲ, ಜಸ್ಟು ಇಷ್ಟೇ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಇದು ಮಾಡಿದೆ. ಅಕ್ಕಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅರ್ಧ ಬಟ್ಲು ಅಕ್ಕಿ ಬೇಳೆ ಎಲ್ಲ ಹಾಕ್ಕೊಂಡ್ರೆ 1 ಬಟ್ಲು ಅಕ್ಕಿ ಹಾಕ್ಕೊಳ್ಳಿ, 2 ಬಟ್ಲು ಅಕ್ಕಿ ಹಾಕ್ಕೊಂಡ್ರೆ 1 ಬಟ್ಲು ಎಲ್ಲ ಕಾಳೆಲ್ಲ ಹಾಕ್ಕೊಳ್ಳಿ. ಕಾಳು ಸ್ವಲ್ಪ ಚೆನ್ನಾಗಿದ್ದರೆ ಹೆಸ್ರು ಕಾಳು, ಹೆಸ್ರು ಬೇಳೆ, ಆಮೇಲೆ ನೀವು ಕಡಲೆಕಾಳು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅದು ಸಿಪ್ಪೆ ಎಲ್ಲ ಸುಲಿದು ಬಂದುಬಿಡ್ತದಲ್ವ, ಅದಕ್ಕೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ. ಇನ್ನು ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ತೊಗರಿ ಬೇಳೆನೂ ಹಾಕ್ಕೋಬೋದು, ಕಡಲೆಬೇಳೆನೂ ಹಾಕ್ಕೋಬೋದು. ಅದೆಲ್ಲ ಒಂದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ನಾನು ಅದಕ್ಕೆ ಉಪ್ಪೆಲ್ಲ ಹಾಕಿ ಇಟ್ಬಿಟ್ಟು ಇವಾಗ ನೀರು ಕುಡಿಯೋಣ ಅಂದ್ಕೊಂಡು ನೀರು ಕುಡಿತೀನಿ. ಅಷ್ಟೋ ತನಕ ಕುಕ್ಕರು ಆಫ್ ಮಾಡಿದೆ. ಅದು ಇವಾಗ ಕುಕ್ಕರೆಲ್ಲ ತಣ್ಣಗಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಟ್ರಸ್ಟ್ ಫ್ರೆಂಡ್ಸ್, ಮಾಡಿ ನೋಡಿ ನೀವು. ಸಾಂಬಾರು ಪುಡಿ ಮಸಾಲೆ ಜೊತೆನೇ ರುಬ್ಬಕ್ಕೆ ಹಾಕ್ಬಿಟ್ಟು ಮಾಡಿ, ಅದು ಸ್ವಲ್ಪ ಟೇಸ್ಟ್ ಆಗುತ್ತೆ. ನೋಡಿ ದೋಸೆನೂ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ದೋಸೆ ಒಂಥರ ಹೆಲ್ದಿನೂ ಇರುತ್ತೆ, ಆಮೇಲೆ ದೋಸೆನೂ ತೆಗಿಯೋಕ್ಕೂ ಹಿಂಸೆ ಆಗೋಲ್ಲ, ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಇವಾಗ ನಾನಿದು ನನ್ನ ಮಗಳಿಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ತಿನ್ನೋಕ್ಕೆಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀನಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ ಅಂಥೇಳಿ ಅದಕ್ಕೆ ದೋಸೆ ಎಲ್ಲ ಅವರಿಬ್ರಿಗೂ ಮಾಡಿ ನನ್ನ ಮಗಳಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ಹಾಗೇ ಒಂದೇ ಸಲ. ಫ್ರೆಂಡ್ಸ್, ಇದು ದೋಸೆ ನೀವು ಬಿಸಿ ಇದ್ದಾಗಲೇ ತಿಂದಾಗಲೇ ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ. ತಣ್ಣಗಾಗಬೇಕು, ತಿಂದಾಗಲೇ ಒಂಥರ ಬೇರೆ ಟೇಸ್ಟ್ ಇರುತ್ತೆ. ಅದು ತಿನ್ನೋಕ್ಕಾಗುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಆಮೇಲೆ ಬೇರೆ ಥರ ನೀವು ಯಾರಾದರೂ ಮಾಡ್ತೀರಾ, ಆಮೇಲೆ ಬೇರೆ ಥರ ಏನಾದರೂ ಕಾಳುಗಳೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀರಾ ಅಂದರೆ ನನಗೂ ಕಮೆಂಟ್ ಮಾಡಿ, ನಾನು ಖಂಡಿತ ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೂ ವ್ಲಾಗ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ತಿಂಡಿ ರೆಡಿ, ಬನ್ನಿ ತಿಂಡಿ ತಿನ್ನೋಣ.
ಫ್ರೆಂಡ್ಸ್ ಇವಾಗ ನನಗೆ ರಾಗಿ ಮಾಟ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ರಾಗಿ ಮಾಟ್ ಮಾಡ್ಕೊತೀನಿ ಅಂಥೇಳಿ ನಿಮ್ಮ ಜೊತೆನೂ ಏನಾದರೂ ವ್ಲಾಗ್ ಬೇಕಾದರೆ ನಾನು ಏನೇನು ಹಾಕ್ಕೊಂಡು ಮಾಡ್ಕೊತೀನಿ ಅಂಥೇಳಿ ನಿಮ್ಗೇನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇದು ಬೇಯ್ತಾ ಇರಲಿ, ಇಷ್ಟೋ ತನಕ ಒಂದು ಚಿಕ್ಕವಾದ ರಂಗೋಲಿ ಬಿಡಿಸ್ಕೊಂಬರ್ತೀನಿ. ಫ್ರೆಂಡ್ಸ್ ಇವತ್ತಿನ ರಂಗೋಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಬನ್ನಿ ನಾನಿವಾಗ ರಾಗಿ ಮಾಡಿಟ್ಟಿದ್ದೀನಿ ಒಂದು ಬೇಯ್ಲಿ. ಇದು ನನ್ನ ಬ್ರೇಕ್ಫಾಸ್ಟ್. ಸ್ವಲ್ಪ ಸೌತೆಕಾಯಿ, ಒಂದು ಸ್ವಲ್ಪ ದ್ರಾಕ್ಷಿ, ಒಂದು ಕ್ಯಾರೆಟ್, ಆಮೇಲೆ ಇವತ್ತು ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ಸ್ಕೂಲಿಗೆ ಹೋಗಿ ಬಿಟ್ಬಿಟ್ಟು ಬಂದು ಇವಾಗ ಅಂದರೆ ನನ್ನ ಹಸ್ಬೆಂಡು ಸ್ವಲ್ಪ ಬೇಗ ಹೋಗಿದ್ದರು, ಅದಕ್ಕೆ ನಾನೇ ಹೋಗಿ ಬಿಡಬೇಕಾಗಿತ್ತು. ಅದಕ್ಕೆ ನಾನೇ ಹೋಗಿ ಸ್ಕೂಲ್ ಹತ್ರ ಬಂದುಬಿಟ್ಟು ಇವಾಗ ತಿಂಡಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ನನ್ನ ತಿಂಡಿ ನೋಡಿದ್ದೀರಾ, ಜಸ್ಟ್ ಇವಾಗ ಒಂದು ಈ ಫುಲ್ಲು ಗ್ಲಾಸಲ್ಲಿ ರಾಗಿ ಅಂಬ್ಲಿ ಅಷ್ಟೇ ಕುಡ್ಕೋತೀನಿ. ಒಂದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಇದೆಲ್ಲ ಸಲಾಡು ಒಂದು 11 o'clock ಅಷ್ಟು ತಿನ್ಕೋತೀನಿ, ಯಾಕಂದರೆ ಕಟ್ ಮಾಡಿ ಇಟ್ಬಿಟ್ಟಿರ್ತೀನಿ ಒಂದೇ ಸಲ, ಆಮೇಲೆ ತಿನ್ಕೊಳ್ಳೋಣ ಅಂದ್ಕೊಂಡು ಇದು ಅಂಬ್ಲಿ ಎಲ್ಲ ಕುಡ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿದೆ. ಜಸ್ಟು ಪಾತ್ರೆ ಎಲ್ಲ ದಬ್ಬಾಕಬೇಕು, ಆಮೇಲೆ ದಬ್ಬಾಕೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಇವಾಗ ಟೈಮ್ ಬಂದುಬಿಟ್ಟು 1:30 ಆಗಿದೆ, ಮಧ್ಯಾಹ್ನ 1:30 ಆಗಿದೆ. ಇವತ್ತು ಬೆಳಿಗ್ಗೆ ಅದೇ ಏನಪ್ಪ ಅದು ರಾಗಿ ಅಂಬ್ಲಿ ಮತ್ತು ಸಲಾಡ್ಸ್ ಎಲ್ಲ ತಿನ್ಕೊಂಡಿದ್ದೆ. ಬೇಗನೆ ಹೊಟ್ಟೆ ಹಸಿತಾ ಇದೆ ಇವತ್ತು, ಅದಕ್ಕೆ ಇವಾಗ ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಊಟ ಮಾಡೋಕ್ಕೆ ದೋಸೆನೇ ಹಾಕೋತೀನಿ, ಯಾಕಂದರೆ ನಾನು ಬೆಳಿಗ್ಗೆ ದೋಸೆ ತಿಂದಿಲ್ಲಲ್ವಾ, ಅದಕ್ಕೆ ಇವಾಗಲ ದೋಸೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಎಷ್ಟು ಬಂದಿದ್ದೀನಿ. ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ವಾಶ್ ಮಾಡಿದೆ, ಒಂದು ಸ್ವಲ್ಪ ಕೆಲಸ ಇತ್ತು ಮಾಡಿದೆ ಸ್ವಲ್ಪ, ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡಿದ್ದೀನಿ. ಇವಾಗ ಊಟ ಎಲ್ಲ ತಿಂದು ಒಂದು ಸ್ವಲ್ಪ ಸುಸ್ತಾಯ್ತಾಯಿತ್ತು, ಇವತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಸುಸ್ತಾಯ್ತಾಯಿತ್ತು. ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂದ್ಕೊಂಡು 1 o'clock ಮೇಲೇ 1:30ಗೆ ಊಟ ಮಾಡ್ತೀನಿ. ಇವಾಗ 1:15 ಆಗಿದೆ, ಇನ್ನು 1:30 ಆಗಿಲ್ಲ, 1:15 ಆಗಿದೆ ಅಷ್ಟೇ, ಇನ್ನು 15 minutes ಇದೆ. ಆದ್ರೂ ಹೊಟ್ಟೆ ಹಸಿತಾ ಇದೆ ಇವಾಗಲೇ. ಸುಮ್ಮನೆ ಜಾಸ್ತಿ ಹೊಟ್ಟೆ ಹಸ್ಕೊಂಡ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತಲ್ವ, ಅದಕ್ಕೆ ಬೇಡ ಅಂಥೇಳಿ ಫಸ್ಟ್ ಊಟ ಮಾಡೋಣ. 2 o'clock ಮಟ್ಟ ಊಟ ಎಲ್ಲ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ದೋಸೆ ಹಾಕೋತಾ ಇದ್ದೀನಿ. ನಾನು ತಿಂದ್ಬಿಟ್ಟು ನೋಡ್ತೀನಿ ಹೇಗಿದೆ ಅಂಥೇಳಿ. ಅದಕ್ಕೆ ನಾನಿವಾಗ ಒಂದು ಆಮ್ಲೆಟ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನಗೆ ಆಮ್ಲೆಟ್ಗೆ ಈರುಳ್ಳಿ ಎಲ್ಲ ಹಚ್ಬಿಟ್ಟು ಹಾಕಬೇಕು, ಆವಾಗಲೇ ನನಗೆ ಇಷ್ಟ ಆಗೋದು. ಬಾಯ್ಲ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೆ, ಬೇಡ ಅಂಥೇಳಿ. ನೀನೇನು ಬಾಯ್ಲ್ ಮಾಡ್ಕೊಂಡೇ ತಿಂದಿದ್ದೆ, ಅದಕ್ಕೆ ಬೇಡ ಅಂಥೇಳಿ ಇವಾಗ ಆಮ್ಲೆಟ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಎಲ್ಲ ಹಚ್ಬಿಟ್ಟು ಹಾಕಿದ್ದೀನಿ. ಹಚ್ಬಿಟ್ಟು ಇವಾಗ ಬನ್ನಿ ದೋಸೆ ಹಾಕ್ಕೊಳ್ಳೋಣ, ಆಮೇಲೆ ಆಮ್ಲೆಟ್ ಹಾಕ್ಕೊಂಡು ಇವತ್ತು ನಾನು ಊಟ ಮಾಡೋಣ. ನೀವೇನೇನು ಊಟ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಕೋತೀನಿ ತಿಂಡಿ ದೋಸೆ. ಫ್ರೆಂಡ್ಸ್ ಇವಾಗ ನಾನು ದೋಸೆ ಹಾಕ್ಕೋತಾ ಇದ್ದೀನಿ. ನನಗೆ ಒಂದು 2 ದೋಸೆ ಆದರೆ ಸಾಕು ಅಂಥೇಳಿ. ನಾನು ಬೆಳಗ್ಗೆ ತಿಂದಿಲ್ಲ, ಅದು ಯಾವ ಥರ ಬಂದಿತ್ತು ಅಂಥೇಳಿ ನಾನು ತಿಂದು ನೋಡಿಲ್ಲ ಒಂದು ಸುತ್ತು. ಅದಕ್ಕೆ ಇವಾಗ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಹಂಗೆ ಇಟ್ಟಿದ್ದೆ. ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ತಿಂಡಿ ಮಾಡಿದಾಗ ನಾನು ತಿನ್ನೋದಿಲ್ಲ ಅಲ್ವಾ, ಅದಕ್ಕೇ ನಾನು ನನಗೆ ಮಧ್ಯಾಹ್ನನೇ ತಿನ್ನೋಣ ಅಂಥೇಳಿ ಮಧ್ಯಾಹ್ನನೇ ಮಾಡ್ಕೊತೀನಿ ಫ್ರೆಂಡ್ಸ್. ಅದಕ್ಕೆ ಇವಾಗ ಮಾಡ್ಕೊತಾ ಇದ್ದೀನಿ. ನಿಮ್ಮದೆಲ್ಲ ಊಟ ಆಯಿತಾ ಫ್ರೆಂಡ್ಸ್? ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಏನು ಗೊತ್ತಾ ಫ್ರೆಂಡ್ಸ್, ಇದು ನಾನು ಹಿಂಗೆ ಕಾಳೆಲ್ಲ ಹಾಕ್ಬಿಟ್ಟು ದೋಸೆ ಹಿಟ್ಟು ಮಾಡ್ಕೊಂಡಿದ್ದೀನಲ್ವಾ, ಅದು ದೋಸೆ ಇವತ್ತು ಒಂದೇ ದಿವಸ ತಿನ್ನಬೇಕು, ನಾಳೆ ತಿಂದರೆ ಅಷ್ಟು ಚೆನ್ನಾಗಿ ರುಚಿ ಆಗಲ್ಲ. ಅದಕ್ಕೆ ಇವಾಗಲೇ ಮಾಡಿಕೊಂಡು ಇವಾಗಲೇ ತಿಂದ್ಬಿಡ್ಬೇಕು. ಇವಾಗ ನನಗೆ ಒಂದು 2 ದೋಸೆ ಹಾಕೋತೀನಿ, ನನಗಾಗುತ್ತದೆ. ಆಮೇಲೆ ನನ್ನ ಮಗಳಿಗೆ ಒಂದು 2 ದೋಸೆ ಆಗುತ್ತೆ, ಅವಳಿಗೂ ಹಾಕ್ಕೊಟ್ಬಿಟ್ಟು ಇವತ್ತಿನ ದೋಸೆ ಇಷ್ಟೇ ಸ್ವಲ್ಪನೇ ನೆನೆಸ್ಬಿಟ್ಟು ಸ್ವಲ್ಪನೇ ಹಾಕಬೇಕು, ಆವಾಗಲೇ ಅದು ಟೇಸ್ಟ್ ಆಗುತ್ತೆ. ನಾಳೆಗೆ ಅಂತೆ ಮಾಮೂಲಿ ದೋಸೆ ಮಾಡ್ತೀವಲ್ವಾ, ಮಾಮೂಲಿ ದೋಸೆ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಫ್ರೆಂಡ್ಸ್. ಆ ಥರ ಮಾಡಿದ್ರೆ ಅದು ಟೇಸ್ಟೇ ಆಗಲ್ಲ. ನೀವು ನಾಳೆ ಮಟ್ಟ ಇಟ್ಬಿಟ್ರೆ ಅಷ್ಟು ಟೇಸ್ಟೇ ಬರಲ್ಲ. ಆಮೇಲೆ ನೀವು ಇದಕ್ಕೆ
ನಾನಲ್ಲಿ ದೋಸೆ ಹಾಕ್ತಾಯಿದ್ದೆ. ಆಮೇಲೆ ನೀವು ಇದೇ ಥರ ಮಸಾಲೆ ದೋಸೆನೂ ಮಾಡ್ಕೋಬೋದು. ಮಸಾಲೆ ದೋಸೆನೂ ಇನ್ನೂ ಟೇಸ್ಟ್ ಆಗುತ್ತೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕೋಬೋದು. ಸಖತ್ತಾಗಿ ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೂ ಇಬ್ರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಮಾಡ್ತೀನಿ. ನೆನೆ ಹಾಕೋದೊಂದು ಮಾಡೋಣ ಅಂದ್ಕೊಂಡಿದ್ದೆ, ಮರ್ತೋದೆ. ಅದು ವ್ಲಾಗೇ ಮಾಡಿಲ್ಲ, ಸ್ಟಾರ್ಟೇ ಮಾಡಿಕ್ಕಿಲ್ಲ. ನಿನ್ನೆ ನಾನು ವ್ಲಾಗೇ ಮಾಡಿಲ್ಲ, ಇವತ್ತೇ ಮಾಡ್ತಾ ಇರೋದು. ಒಂದು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ, ನನ್ನ ಮಗಳಿಗೆ ಇವಾಗ ಓದಿಸ್ಬೇಕು, ಆಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ವ್ಲಾಗೇ ಮಾಡಿಲ್ಲ. ವ್ಲಾಗ್ ಇದೆ, ವೀಡಿಯೋಸ್ ಇದೆ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಇಲ್ಲ ಅಂಥೇಳಿ ಇವತ್ತು ವ್ಲಾಗೇ ಹಾಕಿಲ್ಲ. ಇವತ್ತು ಬಂದ್ಬೋದು ಬುಧವಾರ ವ್ಲಾಗ್ ಏನೂ ಹಾಕಿಲ್ಲ. ನಾಳೆ ಖಂಡಿತಾಗ್ಲೂ ಗುರುವಾರ ಹಾಕ್ತೀನಿ. ಇವಾಗ ಊಟ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ. ಬನ್ನಿ ಇವಾಗ ದೋಸೆ ಹಾಕೋತೀನಿ. ಫ್ರೆಂಡ್ಸ್, ಆಲ್ಮೋಸ್ಟು ದೋಸೆ 2 ಹಾಕ್ಕೊಂಡಿದ್ದೀನಿ. ಆಮ್ಲೆಟ್ ಒಂದು ಮಾಡೋಕೆ ಇಟ್ಟಿದ್ದೀನಿ, ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ಆಮ್ಲೆಟ್ ಮಾಡೋಕೆ ಇಟ್ಟಿದ್ದೀನಿ. ಇದು ದೋಸೆ ತವಾ ಅಲ್ವಾ, ಅದಕ್ಕೆ ಆಮ್ಲೆಟ್ ಚೆನ್ನಾಗಾಗಿಲ್ಲ, ಪರವಾಗಿಲ್ಲ. ಇದೇ ತಿನ್ನೋಣ ಇವಾಗ. ಫ್ರೆಂಡ್ಸ್, ನನ್ನ ಊಟ ರೆಡಿ. ನಂದು ಇವತ್ತಿಂದ ಲಂಚ್ ಇದೇನೆ. ಫ್ರೆಂಡ್ಸ್, ಇವಾಗ ದೋಸೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಫಸ್ಟು ತಿಂದ್ಬಿಡ್ತೀನಿ. ತುಂಬ ಹೊಟ್ಟೆ ಹಸಿತಾ ಇದೆ. ದೋಸೆ ಅಂತೂ ಚೆನ್ನಾಗಾಗಿದೆ, ಟೇಸ್ಟ್ ಆಗಿದೆ. ಚೆನ್ನಾಗಿ ಊಟ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್, ಊಟ ಎಲ್ಲ ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ. ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.